ಹಿಂದೂ ದೇವಾಲಯಗಳಲ್ಲಿ ಅತ್ಯಾಚಾರದ ಸುಳ್ಳು ಕತೆ ಹೇಳಿ ಆಕ್ರೋಶಕ್ಕೆ ಗುರಿಯಾದ ಇನ್ಫ್ಲುಯೆನ್ಸರ್. ಸತ್ಯ ಬಹಿರಂಗಪಡಿಸುತ್ತೇನೆಂದು ಪುರೋಹಿತರಿಗೆ ಅವಮಾನಿಸಿದ ತಾಜುದ್ದೀನ್ ವಿಡಿಯೋ ವೈರಲ್. ಔರಂಗಜೇಬ ಮಂದಿರಗಳನ್ನು ಭಗ್ನಗೊಳಿಸಿದ್ದನ್ನು ಸಮರ್ಥಿಸಿಕೊಂಡು ಬಂಧಿಸುವಂತೆ ಪೊಲೀಸರಿಗೆ ಸವಾಲ್. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಮೊಹಮ್ಮದ್ ತಾಜುದ್ದೀನ್ ಎಂಬಾತ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಮಾಡಿದ ಅವಹೇಳನಕಾರಿ ವಿಡಿಯೋವೊಂದು ಈಗ ವ್ಯಾಪಕ ಚರ್ಚೆಗೆ ಕಾರಣವಾಗಿದ್ದು ಭಾರೀ ಆಕ್ರೋಶಕ್ಕೆ ಗುರಿಯಾಗಿದೆ. ಬಿಹಾರದ ಕೇಶವಪುರ್ ನಿವಾಸಿ ಮೊಹಮ್ಮದ್ ತಾಜುದ್ದೀನ್ ಪುರೋಹಿತರು ದೇವಾಲಯಗಳ ಒಳಗೆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದರಿಂದ ಔರಂಗಜೇಬ್ ದೇವಾಲಯಗಳನ್ನು ನಾಶಪಡಿಸಿದನು ಎಂದು ಸುಳ್ಳು ಹೇಳಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದು ವಿವಾದಕ್ಕೆ ಕಾರಣವಾಗಿದೆ. ಆನ್ಲೈನ್ನಲ್ಲಿ ವ್ಯಾಪಕವಾಗಿ ವೈರಲ್ ಆದ ಈ ಹೇಳಿಕೆಗಳು ಸುಳ್ಳು ಮತ್ತು ಪ್ರಚೋದನಕಾರಿ ವಿಷಯಗಳನ್ನು ಪ್ರಸಾರ ಮಾಡಿದ್ದಕ್ಕಾಗಿ ತೀವ್ರ ಪ್ರತಿಕ್ರಿಯೆಗಳನ್ನು ಪಡೆದಿವೆ. ಇನ್ನು ಪ್ರಸಾರವಾದ ವಿಡಿಯೋದಲ್ಲಿ ತಾಜುದ್ದೀನ್ ಇತಿಹಾಸವನ್ನ ಜನರಿಂದ ಮರೆಮಾಡಲಾಗಿದೆ ಮತ್ತು ತಾನು ಸತ್ಯವನ್ನ ಬಹಿರಂಗಪಡಿಸುತ್ತಿರುವುದಾಗಿ ಹೇಳಿಕೊಳ್ಳುತ್ತಾನೆ. ಮಥುರಾದಲ್ಲಿ ನಡೆದ ಚಾಟ್ ದಂಗೆಯ ನಂತರದ ಘಟನೆಗಳನ್ನು ಉಲ್ಲೇಖಿಸಿದ ಆತ 1669ರಲ್ಲಿ ಅಬ್ದುಲ್ ನಬಿ ಕೊಲ್ಲಲ್ಪಟ್ಟರು ಮತ್ತು ಮೊಘಲ್ ದೊರೆ ಔರಂಗಜೇಬ್ 1670ರಲ್ಲಿ ಮಥುರಾದ ಮೇಲೆ ದಾಳಿ ಮಾಡಿದರು. ದೇವಾಲಯಕ್ಕೆ ಪ್ರಾರ್ಥನೆ ಸಲ್ಲಿಸಲು ಹೋದ ಮಹಿಳೆಯೊಬ್ಬರು ಮನೆಗೆ ಹಿಂದಿರುಗದ ಘಟನೆಯ ನಂತರ ದೇವಾಲಯವನ್ನ ಕೆಡವಲಾಯಿತು ಎಂದು ಆತ ಹೇಳಿಕೊಂಡಿದ್ದಾನೆ. ಮಹಿಳೆ ಹಿಂದಿರುಗದ ಕಾರಣ ಆಕೆಯ ಪತಿ ಔರಂಗಜೇಬನ ನ್ಯಾಯಾಲಯವನ್ನು ಸಂಪರ್ಕಿಸಿದಾಗ ಔರಂಗಜೇಬ ತನ್ನ ಅಧಿಕಾರಿಗಳಿಗೆ ಅವಳನ್ನು ಹುಡುಕಲು ಆದೇಶಿಸಿದರು. ಆದರೆ ಮಹಿಳೆ ದೇವಾಲಯದ ಹಿಂದೆ ಶವವಾಗಿ ಪತ್ತೆಯಾಗುತ್ತಾಳೆ ಮತ್ತು ಈ ಅಪರಾಧಕ್ಕೆ ಬ್ರಾಹ್ಮಣ ಪುರೋಹಿತ ಕಾರಣನಾಗಿದ್ದ. ಅದಕ್ಕಾಗಿ ಆತನನ್ನ ಗಲ್ಲಿಗೇರಿಸಲು ಆದೇಶಿಸಿದನು ಮತ್ತು ಈ ಘಟನೆಯು ದೇವಾಲಯ ಧ್ವಂಸಕ್ಕೆ ಕಾರಣವಾಯಿತು ಎಂದು ತಾಜುದ್ದೀನ್ ಇತಿಹಾಸದ ಕಹಿ ಸತ್ಯಗಳನ್ನು ಮರೆಮಾಚಿ ಯುವ ಜನಾಂಗವನ್ನು ದಾರಿ ತಪ್ಪಿಸುವ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಹಸಿ ಸುಳ್ಳುಗಳನ್ನು ಹೇಳಿಕೊಂಡಿದ್ದಾನೆ. ದೇವಾಲಯ ಮತ್ತು ಮಸೀದಿ ಪರಸ್ಪರ ಹತ್ತಿರದಲ್ಲಿ ಇದ್ದ ಕಾರಣ ಹಿಂದೂಗಳು ಮತ್ತು ಮುಸ್ಲಿಮರ ನಡುವಿನ ಭವಿಷ್ಯದ ಸಂಘರ್ಷವನ್ನು ತಡೆಯಲು ಔರಂಗಜೇಬನು ಅದನ್ನು ಕೆಡವಲು ಆದೇಶಿಸಿದನು ಎಂದು ಆತ ಹೇಳಿಕೊಂಡಿದ್ದಾನೆ. ಇಷ್ಟು ಮಾತ್ರವಲ್ಲದೆ ವಿಡಿಯೋದ ಕೊನೆಯಲ್ಲಿ ಬಿಹಾರದ ಪೊಲೀಸರನ್ನು ಉದ್ದೇಶಿಸಿ ಮಾತನಾಡಿದ ತಾಜುದ್ದೀನ್, ನಾನು ಬಂಧನ ಅಥವಾ ಜೈಲಿಗೆ ಹೆದರುವವನಲ್ಲ ಎಂದು ಹೇಳಿಕೊಂಡಿದ್ದಾನೆ. ಸರ್ಕಾರಗಳು ಕಾಲಾನಂತರದಲ್ಲಿ ಬದಲಾಗುತ್ತವೆ. ಭವಿಷ್ಯದಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಶಾಸಕ ಅಥವಾ ಸಂಸದನಾಗುತ್ತೇನೆ. ಸ್ಥಳೀಯ ಪೊಲೀಸರು ತಮ್ಮ ಕುಟುಂಬಕ್ಕೆ ತೊಂದರೆ ನೀಡಬಾರದು. ಅಧಿಕಾರಿಗಳು ಯಾವುದೇ ಸಮಸ್ಯೆಗಳಿದ್ದರೆ ನೇರವಾಗಿ ತಮ್ಮನ್ನ ಸಂಪರ್ಕಿಸಬೇಕು. ತಾನು ಯಾವುದೇ ಅಪರಾಧ ಅಥವಾ ರಾಷ್ಟ್ರ ವಿರೋಧಿ ಕೃತ್ಯ ಎಸಗಿಲ್ಲ ಮತ್ತು ಅಗತ್ಯವಿದ್ದರೆ ಜೈಲಿನಲ್ಲಿ ಸಮಯ ಕಳೆಯಲು ಸಿದ್ಧನಿದ್ದೇನೆ ಎಂದು ಬಹಿರಂಗವಾಗಿ ಪೊಲೀಸರಿಗೂ ಸವಾಲು ಹಾಕಿದ್ದಾನೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ವೈರಲ್ ಆಗುತ್ತಿದ್ದು ಹಿಂದೂಗಳ ಧಾರ್ಮಿಕ ಭಾವನೆ ಹಾಗೂ ಇತಿಹಾಸದ ನೈಜ ಸತ್ಯವನ್ನು ತಿರುಚಿದ್ದಕ್ಕಾಗಿ ಈತನ ವಿರುದ್ಧ ಹಲವರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಈ ಹೇಳಿಕೆಗಳು ನಕಲಿ ಮತ್ತು ದಾರಿ ತಪ್ಪಿಸುವವು ಎಂದು ಕರೆದ ಅನೇಕರು ಇದು ಹಿಂದೂಗಳ ಭಾವನೆಗೆ ಮಾಡಿದ ಅವಮಾನ, ಈತನನ್ನ ಕೂಡಲೇ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಆದರೆ ಅಧಿಕಾರಿಗಳು ಇನ್ನೂ ಈ ವಿಷಯದ ಬಗ್ಗೆ ಅಧಿಕೃತ ಹೇಳಿಕೆಯನ್ನು ನೀಡಿಲ್ಲ.